ಸುಮಾರು 200 ವರ್ಷಗಳಾಗಿದೆ. ಅಂದರೆ ಅಧಿಕೃತವಾಗಿ 1818 ಜನವರಿ 1ರಂದು ನಮ್ಮ ಕೆಲವ ವೀರ ಧೀರ ಸೇನಾನಿಗಳು ಬ್ರಿಟಿಷ್ ಪೇಶ್ವೆ ಮರಾಠ ಯುದ್ಧದಲ್ಲಿ ಅವರ ಬಹುಸಂಖ್ಯಾತ ಸುಮಾರು 38,000ದಷ್ಟು ಸೈನಿಕರನ್ನು ಅತ್ಯಂತ ಕೆಚ್ಚೆದೆಯಿಂದ ಅವರಷ್ಟು ಯಾವುದೇ ಒಂದು ಆಯುಧಗಳು ಇಲ್ಲದೆ ಹೋದರೂ ಕೂಡ ತಮ್ಮ ಶೂರತನದಿಂದ ನಿರಂತರವಾಗಿ 12 ಗಂಟೆ ಅವಿರತವಾಗಿ ಏನು ನಿದ್ರೆ ನೀರಡಿಕೆ ಆಹಾರ ಇಲ್ಲೇನೂ ಕೂಡ ಸೋಲಿಸಿದಂಥ ನಮ್ಮ ಪೂರ್ವಿಕರನ್ನು ನಾವು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಅಂತ ಒಂದು ಉದಾತ್ತ ಶೂರತನವನ್ನು ನಾವು ಕೂಡ ಈಗಿನ ಯುವ ಪೀಳಿಗೆ ನಾವು ಅಳವಡಿಸೋದ್ರ ಮುಖಾಂತರ ಅವರು ಯಾವುದಕ್ಕೆ ಆ ಹೋರಾಟ ಕೂಡ ಯಾವುದೋ ಒಂದು ಸಾಮ್ರಾಜ್ಯಕ್ಕಾಗಿ ಅಲ್ಲ, ಇದೇ ಮತ್ತೊಂದು ಸಲ ಅಸಮಾನತೆ ಬಗ್ಗೆ, ನಮ್ಮನ್ನು ಅತ್ಯಂತ ತುಚ್ಛವಾಗಿ ಕಾಣುವುದರ ಬಗ್ಗೆ, ಅಗೌರವವಾಗಿ ಕಾಣುವುದರ ಬಗ್ಗೆ ಇದೇ ಸಿಟ್ಟಿದ್ದಂಥದ್ದು. ಇದು ಮೊದಲಿಂದ ಇದು ನಮ್ಮ ಮೇಲೆ ಈ ಥರ ಒಂದು ಸಾಂಸ್ಕೃತಿಕ ಹಲ್ಲಿ ಆಗ್ತಾನೆ ಇದೆ ಅಸಮಾನತೆ. ಅದಕ್ಕಾಗಿ ಅಂದಿನ ಹೋರಾಟ ಕೂಡ ನಾವು ಕೆಚ್ಚೆದೆಯಿಂದ ಸ್ಮರಣೆ ಮಾಡ್ತೀವಿ. ಅದನ್ನು ಇಲ್ಲೆಲ್ಲ ಸೇರಿದವರು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಒಂದು ಮಾತನ್ನು ಹೇಳಿದ್ರು, ಅದನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಈ ಸಂವಿಧಾನವನ್ನು, ಈ ಹೋರಾಟವನ್ನು ತಾವು ಸಮಾನತೆ ಹೋರಾಟವನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟೆಲ್ಲ ಮುನ್ನಡೆಸ್ಕೊಂಡು ಹೋಗಿ ನಿಮ್ಮಿಂದ ಏನಾದರೂ ಸಾಧ್ಯವಾಗದೇ ಇದ್ದಲ್ಲಿ ಅದನ್ನು ಅಲ್ಲಿಗೆ ನಿಲ್ಲಿಸಿ ಹೊರತು ಹಿಂದಕ್ಕೆ ಒಯ್ಯಬೇಡ್ರಿ ಅಂತ ಒಂದು ನಮಗೆ ಜಾಗೃತಿಯ ಮಾತನ್ನು ಹೇಳಿದರು. ಆ ರೀತಿ ಎಲ್ಲ ಹಿಂದಿನ ನಮ್ಮ ಇತಿಹಾಸಕಾರರು ಹೋರಾಟ ಅವ್ರು ಕೊಟ್ಟಂಥ ಒಂದು ಚಿಂತನೆಗಳನ್ನು ಇದೇನು ಇವತ್ತಿನ ದಿನಗಳಲ್ಲಿ ಇಲ್ಲಿ ಸೇರಿದಂಥ ಮತ್ತು ಪ್ರತ್ಯಕ್ಷವಾಗಿ ಇನ್ನೂ ಕೆಲವಾರು ನಾಯಕರು ಬಂದಿಲ್ಲ. ಜಿಲ್ಲೆಯಲ್ಲಿ ಕೂಡ ಇದನ್ನು ನಾವು ಈ ಸಿದ್ಧಾಂತವನ್ನು, ಈ ಹೋರಾಟವನ್ನು, ಈ ಒಕ್ಕಟ್ಟನ್ನು ಮುಂದುವರಿಸಿಕೊಂಡು ಹೋಗುವಂಥ ಶಪಥವನ್ನು ಕೂಡ ನಾವು ಈ ದಿನ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ತುರ್ತು ಅಗತ್ಯ ಅಂತ ನಾನು ಕೂಡ ಭಾವಿಸ್ತೇನೆ. ಯಾವ ರೀತಿ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಒಂದು ಶೋಷಣೆ ಬಂದಿದೆ. ಇವತ್ತು ಸ್ವತಂತ್ರ ಸಿಕ್ಕು 75 ವರ್ಷ ಗತಿಸಿದ ನಂತರನೂ ಕೂಡ ಇವತ್ತಿಗೂ ನಾವು ಶೂದ್ರರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಕೂಡ ಶೋಷಣೆಯನ್ನು ಅನುಭವಿಸ್ತಾ ಇದ್ದೀವಿ. ಅವರು ನಮಗೆ ಕೇವಲ ಒಂದು ಸಿಹಿ ಲೇಪಿತ ವಿಷಯಗಳಿಗೆ ಏನು ಕೊಡ್ತಾ ಇದ್ದಾರೆ, ಅದು ಬಾಳೆ ಹಾಕೊಂಡು ಅದು ಚಾಕ್ಲೇಟ್ ಭಾಳ ಸಿಹಿ ಹಚ್ಚಿಬಿಡ್ತದೆ. ಆ ಸಿಹಿ ಮ್ಯಾಗಿನ ಕೋಟಿಂಗ್ ಕರಗಿದ ಜಿಲ್ಲೆಯಲ್ಲಿ ಒಂದು ಗಟ್ಟಿ ಸಂಘಟನೆಯನ್ನು, ಮತ್ತೊಂದು ಸಲ ಸಂಘಟನೆ ಮೊದಲಿಂದ ಗಟ್ಟಿ ಇದ್ದು ಅದಕ್ಕೊಂದು ರೂಪರೇಷೆ ಇರಲಿಲ್ಲ. ಇದು ಏನು ಅಮಿತ್ ಶಾ ಮೊನ್ನೆ ನಮ್ಮ ಬಾಬಾ ಸಾಹೇಬ್ ಮಾಡಿದಂಥ ಅಪಮಾನದ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಮೊನ್ನೆ ನಡೆದಂಥ ಐತಿಹಾಸಿಕ ಬಿಜಾಪುರ ಬಂದದ್ದು ನನಗೆ